ಬಂಧುಗಳೇ, ಬನ್ನಿ ಇವತ್ತು ನಿಮಗೆ ಟಿ ವಿ ಎಸ್ ರೈಡರ್ 125cc ವೆಹಿಕಲ್ ಬಗ್ಗೆ ನಾನು ನಿಮಗೆ ಒಂದು ಕಿರು ಮಾಹಿತಿನ ಕೊಡ್ತೀನಿ. ಏನು ಮಾಹಿತಿ ಕೊಡ್ತೀನಿ ಅಂತಂದರೆ, ಈ ವೆಹಿಕಲ್ ಬಗ್ಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದೆ. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ನನಗೆ ತಿಳಿದಿರೋ ಅಷ್ಟನ್ನ ಈ ವೆಹಿಕಲ್ನ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಇದ್ರ ಬಗ್ಗೆ ನಿಮಗೆ ಸ್ಮಾಲ್ ಪ್ರಾಬ್ಲಮ್ಸ್ ಇದೆ, ಅದೇನಂತ ನಾನು ಹೇಳ್ತೀನಿ. ಸೊ ಆಲ್ರೆಡಿ ನೀವು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರೋರು ಅವರು ಇದನ್ನು ವೀಡಿಯೋನ ಖಂಡಿತ ನೋಡಿ, ನಿಮಗೆ ಯೂಸ್ಫುಲ್ ಆಗ್ಬೋದು. ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಯಾಕೆ ಅಂತಂದರೆ, ನಾವು ಮಾಡಿದ ತಪ್ಪನ್ನ ನೀವು ಮಾಡಬಾರ್ದು ಅಂತ ಹೇಳಿ. ಸೊ ಇವಾಗ ನಾವು ಶುರು ಮಾಡೋಣ. ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಬೆನಿಫಿಟ್ಸ್ ಇದೆ ಈ ವೆಹಿಕಲಿಂದ ಅಂತ ನಾವು ತಿಳ್ಕೊಳ್ಳೋಣ. ಬನ್ನಿ ಬಂಧುಗಳೇ, ಯಾವುದೇ ಒಂದು ಗಾಡಿನ ನೀವು ತೊಗೋಬೇಕಾದ್ರೆ ಗಾಡಿ ಮೈಲೇಜ್ ಏನು ಬರುತ್ತೆ, ಪರ್ಫಾರ್ಮೆನ್ಸ್ ಹೇಗಿದೆ, ಏನು CC ಇದೆ, ಅದರಲ್ಲೂ ಗಾಡಿ ಕಾಸ್ಟ್ ಏನಿದೆ ಅಂತ ನೋಡ್ತೀರಾ. ಈ ಗಾಡಿ ಬಂದು ನಿಮಗೆ ರೈಡರ್ 125 ಡಿಸ್ಕು 1,25,000 ಇದೆ. ಇದ್ರ ಮೈಲೇಜ್ ಬಗ್ಗೆ ಏನು ಮಾತಾಡೋಂಗಿಲ್ಲ, 55ರಿಂದ 60 ಮೈಲೇಜ್ ಖಂಡಿತ ಬರುತ್ತೆ. ಸೊ ಏಕೆಂದರೆ ಇದನ್ನು ನಾನು ಓಡಿಸ್ತಾ ಇದ್ದೀನಿ, ಹಾಗಾಗಿ ನಾನು ಅಷ್ಟೊಳಗೆ ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ಗಾಡೀಲಿ ಪ್ರಾಬ್ಲಮ್ ಏನಂತ ಅಂದರೆ, ಇದಕ್ಕೆ ಕಿಕ್ ಸ್ಟಾರ್ಟ್ ಇಲ್ಲ. ಗಾಡಿ ಎಲ್ಲಾದರೂ ಮಿಡಲಲ್ಲಿ ಆಫ್ ಆದರೆ ಬಂಧುಗಳೇ ನೀವು ಥ್ರೋ ಮಾಡಬೇಕಾಗುತ್ತೆ, ಇಲ್ಲ ಗಾಡಿನ ಅಲ್ಲೇ ನಿಲ್ಲಿಸಬೇಕು, ಇಲ್ಲ ಅಂದರೆ 3 ಗಾಡಿನ ಗೇರಲ್ಲಿ ಸ್ಟಾರ್ಟ್ ಮಾಡಬೇಕು ಬಂಧುಗಳೇ. ಇದರಲ್ಲಿ ಇನ್ನೊಂದು ಎರಡನೇ ಪ್ರಾಬ್ಲಮ್ ಏನಂದರೆ, ಗಾಡಿ ರನ್ನಿಂಗಲ್ಲಿ ನೀವು ಹೋಗ್ತಾನೆ ಬಂಧುಗಳೇ, ಗಾಡಿ ಆಟೋ ಆಫ್ ಆಗುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಹಾಗೆ ಸ್ಮಾಲ್ ಏನಾದರೂ ಹಂಸು ಅಥವಾ ಹಳ್ಳ ಆ ಥರ ಏನಾದರೂ ಇತ್ತಂದರೆ ಗಾಡಿ ಸೆಂಟ್ರಲ್ಲಿ ಕೆಳಗಡೆ ಇಬ್ಬರು ಕುತ್ಕೊಂಡೋದ್ರೇ ಟಚ್ ಆಗುತ್ತೆ. ಸೊ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತಂದರೆ, ಗಾಡಿ ಆಫ್ ಆಗುತ್ತೆ ಬಂಧುಗಳೇ. ಅದು ಬಿಟ್ಟರೆ ಗಾಡಿ ಪರ್ಫಾರ್ಮೆನ್ಸಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸೊ ಚಿಕ್ಕ ವೆಹಿಕಲ್ನೇ, ಸೊ ಅದರಲ್ಲಿ ಫೀಚರ್ಸ್ನೆಲ್ಲ ತುಂಬ ಇಟ್ಟು ಕೊಟ್ಟಿದ್ದಾರೆ. ಆದರೆ ಮೇಜರ್ ಪ್ರಾಬ್ಲಮ್ ಇದೇ ಇರೋದ್ರಿಂದ ಸೊ ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಂಧುಗಳೇ. ಸೊ ಈ ವೆಹಿಕಲ್ನ ಓಡಿಸಿ ಫೀಲ್ ಮಾಡಿ ನೋಡೋಣ ಅಂತಂದರೆ, ಸೊ ಓಡ್ಸೋಕ್ಕೆ ವೆಹಿಕಲ್ಲು ತುಂಬ ಪರ್ಫೆಕ್ಟ್ ಇದೆ, ತುಂಬ ಚೆನ್ನಾಗಿದೆ. ಸಸ್ಪೆನ್ಷನ್ ಎಲ್ಲ ಗುಡ್ ಕಂಡೀಷನ್, ತುಂಬ ಚೆನ್ನಾಗಿದೆ. ಮೈಲೇಜ್ ನೋಡ್ತೀನಿ ಅಂತಂದರೆ ಬಂಧುಗಳೇ ತುಂಬ ಚೆನ್ನಾಗಿದೆ. ನೀವು ಇದರಲ್ಲಿ ಎರಡನೇ ಮಾತೇ ಇಲ್ಲ, ಈ ವೆಹಿಕಲ್ನ ಮೈಲೇಜ್ ಪರ್ಪೋಸ್ಗೆ ನೀವು ಯೂಸ್ ಮಾಡ್ಬೋದು. ಹಾಗೆ ನಾವು ಕೂಡ ಒಂದು ರೈಡ್ ಹೋದ್ವಿ, ಇದರಲ್ಲಿ ಹೇಗಿದೆ ವೆಹಿಕಲ್ ಅಂತ ನೋಡೋಣ ಅಂತ. ಹಾಗೆ ಹೋಗ್ತಾ ಬಂಧುಗಳೇ, ನಾವು ಕುಣಿಗಲ್ವರೆಗೂ ತಲುಪಿದ್ವಿ. ಹೋಗ್ತಾ ಕುಣಿಗಲ್ ಹತ್ರ ನಿಮಗೆಲ್ಲ ತಿಳಿದಿರೋ ಹಾಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನೋಡಿರ್ತೀರ. ಸೊ ಪಂಚಮುಖಿ ಆಂಜನೇಯ ವಿಶ್ವದ ಅತಿ 161 ಅಡಿ ಎತ್ತರದ ಆಂಜನೇಯ ಸ್ವಾಮಿ ಟೆಂಪಲ್ ನಿಯರಲ್ಲೇ ನಾವು ಹೋದ್ವಿ. ಹಾಗೆ ಸರಿ, ನಮ್ಮ ಬಜರಂಗಿನ ದರ್ಶನ ಮಾಡಿ ಹೋಗೋಣ, ಇಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿ ಬಜರಂಗಿ ದರ್ಶನ ಮಾಡೇ ಬಿಟ್ವಿ. ಹಾಗೆ ಬಜರಂಗಿನೂ ಕೂಡ ನಾವು ದರ್ಶನ ಮಾಡಿದ್ವಿ. ಸೊ ದರ್ಶನ ಎಲ್ಲ ಮಾಡಿ ಆದಮೇಲೆ ಪ್ರಸಾದ ತಿನ್ನಲೇಬೇಕಲ್ವಾ, ಪ್ರಸಾದ ತಿನ್ನೋದಕ್ಕೂ ಕೂಡ ಹೋದ್ವಿ, ಪ್ರಸಾದನೂ ಕೂಡ ತಿಂದ್ವಿ. ಸೊ ಎಲ್ಲ ದೇವಸ್ಥಾನಗಳಲ್ಲೂ ನಾನು ನಿಮ್ಗೊಂದು ಇನ್ಫಾರ್ಮೇಷನ್, ನನ್ನ ರಿಕ್ವೆಸ್ಟ್ ಅಂತ ನೆನ್ಕೊಡಿ. ಸೊ ಎಲ್ಲ ದೇವಸ್ಥಾನಗಳಿಗೂ ಪ್ರಸಾದನ ಇವಾಗ ಕೊಡ್ತಾರೆ. ಯಾವುದೇ ಒಂದು ಪ್ರಸಾದ ಕೊಟ್ಟರು ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ, ನೀವು ಹೊಟ್ಟೆ ತುಂಬ ಪ್ರಸಾದ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಒಂದೇ ತುತ್ತು ಕೊಟ್ಟರು ನೀಟ್ನೆಸ್ಸಲ್ಲಿ ಕೊಡಿ. ಯಾಕೆ ಅಂತಂದರೆ, ಈ ದೇವಸ್ಥಾನದಲ್ಲಿ ನಾನು ಆ ನೀಟ್ನೆಸ್ನ ನೋಡಿದ್ದೀನಿ, ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೀವು ಒಂದ್ಸಲ ನೋಡಿ. ತುಂಬ ಥರ ಎಲ್ಲ ನಮ್ಮ ಕರ್ನಾಟಕದ ದೇವಸ್ಥಾನಗಳಲ್ಲಿ ಮೇಂಟೆನೆನ್ಸ್ ಆದರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಯಾಕೆ ಅಂದರೆ, ಈ ದೇವಸ್ಥಾನದಲ್ಲಿ ಅಷ್ಟೊಂದು ಭಕ್ತಾದಿಗಳಿದ್ದರೂ ನೀವು ಕೂಡ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಯಾವುದ್ರಲ್ಲೇ ಆಗಿರ್ಬೋದು, ಊಟದಲ್ಲೇ ಆಗಿರ್ಬೋದು, ಪ್ರತಿಯೊಂದು ದೇವಸ್ಥಾನ ಸರೌಂಡಿಂಗಲ್ಲೇ ಆಗಿರ್ಬೋದು, ಯಾವುದೇ ಒಂದು ತೊಗೊಂಡ್ರೂ ಕೂಡ ಕ್ಲೀನ್ನೆಸ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದೇ ಥರ ಎಲ್ಲ ದೇವಸ್ಥಾನಗಳಲ್ಲೂ ಇರಲಿ ಅನ್ನೋದು ನನ್ನ ಒಂದು ಸೊ ಇದಿಲ್ಲೇ ಕುಣಿಗಲ್ಲಿಂದ ಒಂದು 8 ಕಿಲೋಮೀಟ್ರು ಒಳಗಡೆ ಬಸ್ ವ್ಯವಸ್ಥೆ ಕೂಡ ಇಲ್ಲಿಗಿದೆ. ಎಲ್ಲ ಹೋಗಿ ದೇವಸ್ಥಾನ ದರ್ಶನ ಮಾಡಿ ನಮ್ಮ ಬಜರಂಗಿನ. ಸೊ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗಲಿ, ಕೂಡ ಒಳ್ಳೆಯದಾಗಲಿ. ಸೊ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬಂಧುಗಳೇ, ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ.